ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ. ನಾನಂತೂ ಚೆನ್ನಾಗಿದ್ದೀನಿ. ಸೊ ಹಾಗೆ ಇವತ್ತಿನ ಲಾಗಿಗೆ ನಾನು ನಿಮ್ಮನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಇವತ್ತಿನ ಲಾಗಿರೋ ವಿಶೇಷ ಏನಂದರೆ, ನಮ್ಮೂರಲ್ಲಿ ಮುಡಿಪುತ್ಸವ ನಡೀತಾ ಇದೆ, ಕೃಷಿ ಮೇಳ ನಡೀತಾ ಇದೆ. ಸೊ ಅಲ್ಲಿಗೆ ನಾನಿದು ಹೋಗ್ತಾ ಇರೋದು. ಬರೀ ಮುಡಿಪು ಉತ್ಸವದ ಲಾಗ್ ಶೂಟ್ ಮಾಡಿದ್ದು ನಾನು. ಸೊ ಅದರಲ್ಲಿ ಏನೆಲ್ಲ ಇತ್ತು, ಏನು ವಿಶೇಷ ಇದೆ ಎಲ್ಲ ಹೇಳ್ತಾ ಇದ್ದೀನಿ. ನಾನು ಸ್ಟಾರ್ಟಿಂಗ್ ಆದ ದಿವಸನೇ ಹೋಗ್ತಾ ಇರೋದು ಇದು. ಸೊ ಸ್ಟಾರ್ಟಿಂಗ್ ಅಂದರೆ ನಿನ್ನೆ ಫ್ರೈಡೇ ಸ್ಟಾರ್ಟಿಂಗ್ ಆಯಿತು. 24th ಸ್ಟಾರ್ಟಿಂಗ್ ಆದದ್ದು. 3 ದಿವಸದ ಒಂದು ವಿಶೇಷ ಕೃಷಿ ಮೇಳ ನಡೀತಾ ಇದೆ. ಅದು ಕೂಡ ನಮ್ಮ ಕರ್ನಾಟಕದ ಸ್ಪೀಕರ್ ಆದ UT ಖಾದರ್ ಸರ್ ಅವರ ಸಮ್ಮೇಳನದಲ್ಲಿ ನಡೀತಾ ಇರುವ ಒಂದು ಕೃಷಿ ಮೇಳ ಇದು. ಸೊ ಅದನ್ನು ನೋಡೋಣ ಅಂತ ನಾನು ಮತ್ತು ನನ್ನ ಹಸ್ಬೆಂಡ್, ನನ್ನ ಚಿಕ್ಕ ಮಗುವನ್ನು ಕರ್ಕೊಂಡು ಹೋಗ್ತಾ ಇರೋದು. ಸ್ಟಾರ್ಟಿಂಗಿದ್ದು ನಂದು 2 ಮಕ್ಕಳು ದೊಡ್ಡವ್ರನ್ನ ತಾಯಿ ಮನೆಯಲ್ಲಿ ಬಿಟ್ಟು ಹೋಗ್ತಾ ಇರೋದು. ಅವರನ್ನು ನೆಕ್ಸ್ಟ್ ಡೇ ಕರ್ಕೊಂಡು ಹೋಗೋಣ ಅಂತ ಹೇಳಿದರು. ಮೊದಲಿಗೆ ನಾವು ಏನೆಲ್ಲ ಇದೆ ಅಂತ ನೋಡಿಕೊಂಡು ಬರೋಣ ಅಂತ. ಸೊ ಹಾಗೆ ನಾವು 2 ವೀಲರಲ್ಲೇ ಹೋಗ್ತಾ ಇರೋದು. ಇದು ತುಂಬ ಲೈಟಿಂಗ್ಸ್ ಕೂಡ ಆಗಿದೆ, ತುಂಬ ರಶ್ ಕೂಡ ಇತ್ತು. ಅಷ್ಟೇನು ಕ್ರೌಡ್ಸ್ ಇರಲಿಲ್ಲ. ಸ್ಟಾರ್ಟಿಂಗ್ ಆದ ಕಾರಣ ಏನಿರ್ಬೋದು. ಮರುದಿವಸ ಇನ್ನೂ 2 ದಿವಸ ಇದೆ ಅಲ್ವಾ. ಸ್ಟಾರ್ಟಿಂಗ್ ಯಾರು ಅಷ್ಟು ಜನರು ಇರಲ್ಲ, ಒಂದು ಮೀಡಿಯಮಲ್ಲಿ ಇದ್ದರು. ಅದು ತುಂಬಾ ಚೆನ್ನಾಗಿತ್ತು. ಜಾಸ್ತಿ ಏನು ಫುಡ್ ಐಟಮ್ಸ್, ಕೃಷಿ ಮೇಳ ಮತ್ತು ಮೆಹಂದಿ ಕಾಂಪಿಟೇಷನ್, ವಿದೌಟ್ ಫೈರ್ ಖೋಖೋ, ಈ ಥರ ಬೇರೆ ಬೇರೆ ಕಾಂಪಿಟೇಷನ್ ಕೂಡ ಇತ್ತು ಇದರಲ್ಲಿ ಇಲ್ಲಿ. ಸೊ ನಾನಿದು ಒಂದು ಸಂಜೆ 6 o'clock ಆಗುವಾಗ ಹೋದದ್ದು. ಸೊ ನಾವು ಸ್ಟಾರ್ಟಿಂಗ್ ಹೋಗುವಾಗನೇ ಫುಡ್ ಮೇಳನೇ ನೋಡೋಣ ಅಂತ ಹೋಗ್ತಾ ಇರೋದು. ಇದು ತುಂಬ ಇತ್ತು, ಫುಡ್ ವಿಶೇಷವಾಗಿ ಇತ್ತು. ಬಟ್ ನನಗೆ ಅದು ಯಾವುದು ಏನಂತ ನೋಡಿ ವೀಡಿಯೋಸ್ ಮಾಡಲಿಲ್ಲ. ಜಸ್ಟ್ ಹೋಗುವಾಗ ಈ ಥರ ಶೂಟ್ ಮಾಡ್ತಾ ಹೋಗ್ತಾ ಇರೋದು. ಜಾಕ್ ಫ್ರೂಟ್ ಒಬ್ಬಟ್ಟು, ಹೀಗೆ ಒಂಥರ ಸ್ವೀಟ್ಸ್ ಎಲ್ಲವೂ ಇತ್ತು. ನಾನು ಹೋಗ್ತಾ ಶೂಟ್ ಮಾಡ್ತಾ ಇರೋದು. ಇದು ಜಿಲೇಬಿ ಈ ಥರ ಎಲ್ಲ ಮಾಡ್ತಾಯಿದ್ರು. ಇದನ್ನೆಲ್ಲ ನೋಡುವಾಗ ಖುಷಿ ಆಯಿತು. ನಾನೇನು ಬೈ ಮಾಡಲಿಲ್ಲ, ಸ್ವೀಟೆಲ್ಲ ಜಾಸ್ತಿ ಬೇಡ ಅಂತೇಳಿ ಬೈ ಮಾಡಲಿಲ್ಲ. ಹಾಗೆ ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗಿರಲಿಲ್ಲಲ್ವ, ಸೊ ಅದಕ್ಕೆ ಬೇಡ ಅಂತ ಇತ್ತು. ಹಾಗೆ ಚಾಟ್ ಐಟಮ್ ಎಲ್ಲ ಇತ್ತು. ಚಾಟ್ ಮಸಾಲೆ ಈ ಥರ ಎಲ್ಲ ಬರ್ತದಲ್ವ, ಸ್ಟ್ರೀಟ್ ಫುಡ್ಡು. ಸೊ ಎಲ್ಲ ಕೂಡ ಇತ್ತು. ಹಾಗೆ ಜಾಕ್ ಫ್ರೂಟ್ ಜಿಲೇಬಿ ಮಾಡ್ತಾಯಿದ್ರು, ಅದನ್ನು ಕೂಡ ನೋಡ್ತಾ ಇದ್ದೆ. ಶೂಟ್ ಕೂಡ ಮಾಡಿದೆ ನಾನು. ಮತ್ತು ಸ್ವಲ್ಪ ಫೋಟೋಶೂಟ್ ತೆಗೊಂಡು ಮೇಲ್ಗಡೆ ಹೋಗಿದ್ವಿ. ಸೊ ನಡ್ಕೊಂಡೆ. ತುಂಬಾ ಖುಷಿ ಆಗ್ತದೆ ನೋಡಲಿಕ್ಕೆ. ಏನೂ ಬೈ ಮಾಡಲಿಲ್ಲ. ಅದರಲ್ಲಿ ನಾನು ಎಳ್ನೀರಿದ್ದೊಂದು ಐಸ್ ಕ್ರೀಮು, ಹಾಗೆ ಚಿಕ್ಕು ಐಸ್ ಕ್ರೀಮ್ ನ್ಯಾಚುರಲ್ ಇರುತ್ತಲ್ವ, ಅದನ್ನು ಬೈ ಮಾಡಿದ್ರು. ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. 60 rupees ಅದು 2 ಸ್ಕೂಪಿಗೆ. ಸೊ ಓಕೆ, ಬಟ್ ನನಗೇನು ಅಷ್ಟು ಲೈಕ್ ಆಗಲಿಲ್ಲ. ಆದರೂ ಕೂಡ ಬೈ ಮಾಡಿದ್ವಿ, ಮಗು ಇತ್ತಲ್ವ ಅದಕ್ಕೆ. ಬಟ್ ಟೇಸ್ಟ್ ಕೂಡ ನೋಡಿದೆ, ನಂಗೆ ಲೈಕ್ ಆಗಲಿಲ್ಲ. ನೀವು ಹೋದರೆ ನೀವು ಟ್ರೈ ಮಾಡಿ ಅದನ್ನು ಹೇಗಿದೆ ಅಂತ. ಎಲ್ರಿಗೂ ಎಲ್ಲ ಟೇಸ್ಟ್ ಹಿಡಿಸ್ಬೇಕಂತ ಏನಿಲ್ಲ. ಕೆಲವರಿಗೆ ಹಿಡಿಸ್ತದೆ, ಕೆಲವರಿಗೆ ಹಿಡಿಯಲ್ಲ. ಸೊ ಹಾಗೆ. ಸೊ ನೋಡೋಣ ಏನೆಲ್ಲ ಇತ್ತು ಅಂತ ತೋರಿಸ್ತಾ ಇದ್ದೀನಿ, ಏನೆಲ್ಲ ಇತ್ತು ಅಂತ ನೋಡೋಣ. ಹಾಗೆಯೇ ಸ್ವಲ್ಪ ಸ್ವಲ್ಪ ಶೂಟ್ ಮಾಡಿದ್ದು ನಾನು, ಜಾಸ್ತಿ ಏನು ಮಾಡಲಿಲ್ಲ. ಈ ಥರ ಕೃಷಿ ಮೇಳಕ್ಕೆಲ್ಲ ನಾನು ಫಸ್ಟ್ ಟೈಮ್ ಹೋಗೋದು. ನಾನು ಹಸ್ಬೆಂಡ್ ಊರಲ್ಲಿದ್ದರೆ ಅವ್ರ ಜೊತೆ ಹೋಗ್ಬೋದು, ಅವ್ರು ಕರ್ಕೊಂಡು ಹೋಗ್ತಾರೆ. ನಾನು ಒಬ್ಬಳೇ ಎಲ್ಲಿಗೆ ಇಷ್ಟು ಹೋಗಲಿಲ್ಲ. ಕೃಷಿ ಮೇಳ ಈ ಥರ ಆಗ್ತಾ ಇರ್ತದಲ್ವ, ಸೊ ನಾನು ಎಲ್ಲಿಗೂ ಹೋಗಲಿಲ್ಲ. ಫಸ್ಟ್ ಟೈಮ್ ಹೋಗ್ತಾ ಇರೋದು, ಹಾಗೆಯೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಕೃಷಿ ಮೇಳನ. ಒಂದು ಆ್ಯಾವ್ರೇಜಲ್ಲಿ ಇತ್ತು, ನೋಡೋಣ. ಹೇಳ್ತಾ ಇದ್ದರು ಫಸ್ಟ್ ಡೇ ಅಲ್ವಾ, ನೆಕ್ಸ್ಟ್ ಡೇ ಎಲ್ಲ ರಶ್ ಆಗ್ಬೋದು. ಹಾಗೆ ನಾವು UT ಖಾದರ್ ಸರ್ ಅವ್ರನ್ನ ಕೂಡ ಮೀಟ್ ತುಂಬ ಸಲ ನಾನು ಮಾಡಿದ್ದೇನೆ ಅವರನ್ನು, ನಮ್ಮ ಊರ ಕಡೆಯೇ ಅಲ್ವಾ. ಸೊ ಜಾಸ್ತಿಯಾಗಿ ಮೀಟ್ ಮಾಡ್ತಾ ಇದ್ದೀವಿ. ಆಚೆ ಈಚೆ ಎಲ್ಲ ಬರ್ತಾ ಇರ್ತಾರಲ್ಲ ಈ ಊರ ಕಡೆ ಎಲ್ಲ, ಆವಾಗ ಮೀಟ್ ಆಗ್ತಾ ಇದ್ವಿ. ಬಟ್ ನಾನು ಹತ್ತಿರದಲ್ಲಿ ಮಾತಾಡಿ ಫಸ್ಟ್ ಟೈಮ್ ನಾನು ಅವರನ್ನು ಮಾತಾಡಿಸೋದು. ದೂರದಿಂದ ಕಾಯಿ ಥರ ತೋರಿಸ್ತಾ ಇರ್ತಾರೋ ಹಾಗೆ ಹಾಯ್ ಬಾಯ್ ಥರ ಮಾಡ್ತಾಯಿದ್ರು. ಹತ್ತಿರದಿಂದ ನಾನು ಫೋಟೋ ಕೂಡ ಅವ್ರ ಹತ್ರ ಕ್ಲಿಕ್ ಮಾಡಿದ್ದೆ. ತುಂಬಾ ಖುಷಿ ಆಗ್ತದೆ ಮೀಟ್ ಆಗುವಾಗ. ತುಂಬ ಒಂಥರ ಎಕ್ಸೈಟ್ಮೆಂಟ್ ಕೂಡ ಇತ್ತು ನನಗೆ ಅವ್ರನ್ನ ಮೀಟ್ ಆಗೋ. ನಾನು ಜಸ್ಟ್ ಶೂಟ್ ಮಾಡ್ತಾ ಇದ್ದೆ, ಅವರೇ ಕೇಳ್ತಾಯಿದ್ರು ಫೋಟೋ ತೆಗಿಬೇಕಾ ಅಂತ. ಸೊ ನಮಗೂ ಖುಷಿ ಆಯಿತು. ಒಂದು ಅಹಂಕಾರ ಏನೂ ಇಲ್ಲದೊಂದು ಜಂಬ ಕೂಡ ಇರಲಿಲ್ಲ. ಸೊ ನಾವು ಕೂಡ ಫೋಟೋವನ್ನು ಕ್ಲಿಕ್ ಮಾಡಿದ್ವಿ ಅವ್ರ ಜೊತೆ. ಪಿಕ್ಚರ್ ಸಿಕ್ತು ಅವ್ರ ಜೊತೆ ಒಂದು. ಅದೊಂಥರ ಖುಷಿ ಆಗ್ತು. ತುಂಬಾ ಖುಷಿ ಆಯಿತು ಅವರನ್ನು ಮೀಟ್ ಮಾಡಿದ್ದು.
ಹಾಗೆ ಮೇಲ್ಗಡೆ ಹೋಗ್ತಾ ಇರೋದು ಅಲ್ಲಿ ತುಂಬ ಚೆನ್ನಾಗಿರೋ ಒಂದು ವ್ಯೂ ಇದೆ, ಅದನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ನನ್ನ ಮಗು ಕೂಡ ನಡ್ಕೊಂಡು ಹೋಗ್ತಾ ಇದ್ದೆ, ತುಂಬಾ ಖುಷಿ ಆಗ್ತಾಯಿತ್ತು ಅವನಿಗಂತೂ ಸಖತ್ ಖುಷಿ ಆಯಿತು. ಸೊ ನಮಗೂ ಕೂಡ ಖುಷಿ ಆಯಿತು. ನೋಡೋಣ ಮೇಲ್ಗಡೆ ಏನಲ್ಲಿದೆ ಅಂತ, ಅದನ್ನು ಕೂಡ ನೋಡಿಕೊಂಡು ಬರೋಣ. ನಾನಿಲ್ಲಿ ಮೇಲ್ಗಡೆಯಲ್ಲಿ ಹೋಗಿ ಫೋಟೋ ಎಲ್ಲ ಕ್ಲಿಕ್ ಮಾಡಿದ್ದೆ, ಬಟ್ ಅದನ್ನು ಇದರಲ್ಲಿ ಹಾಕಲಿಲ್ಲ ಏನೆಲ್ಲ ಮಾಡಿದ್ದೀನಿ ಅಂತ. ಸ್ವಲ್ಪ ರೀಲ್ಸ್ ಕೂಡ ಶೂಟ್ ಮಾಡಿದ್ದೆ. ವ್ಯೂ ಅಂತೂ ಸಖತ್ತಾಗಿತ್ತು, ನೋಡಿದ್ರಲ್ಲ. ಮುಡಿಪಲ್ಲೇ ಇದೆ, ಬಟ್ ನಾನು ಓದೋದು ಫಸ್ಟ್ ಟೈಮ್, ನಾನು ಹೋಗ್ತಾನೇ ಇಲ್ಲ. ಮುಡಿಪು ಶಾಲೆಗೆಲ್ಲ ಹೋಗ್ತಾ ಇರುವಾಗ, ನಾನು ಸ್ಕೂಲೆಲ್ಲ ಮುಡಿಪಲ್ಲಿ ಕಲಿತಾಗ ಹೋಗ್ತಾ ಇದ್ದೆ, ಬಟ್ ಫೋಟೋ ಶೂಟ್ ಈ ಥರ ಎಲ್ಲ ಮಾಡಲಿಕ್ಕೆ ಹೋಗ್ತಿಲ್ಲ. ಸ್ಕೂಲ್ ಆಯಿತು, ಮನೆ ಆಯಿತು, ಇಷ್ಟೇ ಕೆಲಸ ಆಗ್ತಾಯಿತ್ತು. ಆದರೂ ಇಷ್ಟು ವರ್ಷದಲ್ಲಿ ನಾನು ಓದೋದು ಆ ಕಡೆ ಎಲ್ಲ ಫಸ್ಟ್ ಟೈಮೇ. ಈ ಥರ ಕೃಷಿ ಮೇಳ ನಡೆಯುವಾಗ ಮೇಲ್ಗಡೆ ಹೋಗೋಣ ಅಂತ, ಇಲ್ಲಾಂದರೆ ಅಲ್ಲಿಗೆ ಚಾರ್ಜ್ ಇದೆ. ಇವಾಗ ಫೋಟೋಶೂಟ್ಗೆ ಆದರೆ 300, ಈ ಥರ ಬೇರೆ ಬೇರೆ ಟೈಪಲ್ಲಿ ಚಾರ್ಜಸ್ ಇದೆ. ಕೃಷಿ ಮೇಳ ಇದ್ದ ಕಾರಣ ನಮಗೆ ಸ್ವಲ್ಪ ಫ್ರೀ ಇತ್ತು ನೋಡಿಕೊಂಡು ಬರಲಿಕ್ಕೆಲ್ಲ. ಮೇಲ್ಗಡೆ ಎಲ್ಲ ನೋಡಿಕೊಂಡು ಬಂದ್ವಿ ನಾವು. ತುಂಬಾ ಚೆನ್ನಾಗಿತ್ತು ವ್ಯೂ, ಖುಷಿನೂ ಆಯಿತು. ನೋಡ್ಲಿಕ್ಕೆ ಒಂಥರ ನ್ಯಾಚುರಲ್ ಗ್ರೀನರಿ ಆಗಿ ಖುಷಿ ಆಗ್ತದೆ ನೋಡಲಿಕ್ಕೆ. ಸೊ ನೋಡೋಣ ಬೇರೆ ಏನೆಲ್ಲ ಇದೆ ಎಲ್ಲವನ್ನು ಇದರಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಸ್ವಲ್ಪನೇ ತೋರಿಸ್ತೀನಿ, ಜಾಸ್ತಿನೂ ವಿಡಿಯೋ ಮಾಡಿಲ್ಲ. ನೋಡೋಣ ಬನ್ನಿ. ಮೇಲೆಲ್ಲ ನೋಡಿ ಆದ ನಂತರ ನಾವು ಫಂಕ್ಷನ್ ಪ್ರೋಗ್ರಾಮ್ ನಡೀತಾ ಇತ್ತು. ಸ್ಟೇಜ್ ಶೋ, ಮಿಮಿಕ್ರಿ, ಡ್ಯಾನ್ಸ್ ಕಾಂಪಿಟೇಷನ್, ಈ ಥರ ವೆರೈಟಿಯಾಗಿ ನಡೀತಾ ಇತ್ತು. ಅದನ್ನು ನೋಡ್ಕೊಂಡು ಹೋಗೋಣ ಅಂತೇಳಿ ಕೆಳಗಡೆ ಬಂದ್ವಿ. ಒಂಥರ ಸುಮಾರು ಒಂದು 8:30 ತನಕ ಮೋಸ್ಟ್ಲಿ ಇದ್ವಿ ಏನೋ. ಸೊ ನೆನಪಿಲ್ಲ ಕರೆಕ್ಟಾಗಿ, ಎಕ್ಸಾಕ್ಟಾಗಿ ನೆನಪಿಲ್ಲ. ಸೊ ಇಲ್ಲಿ ನಾವು ಹೋಗುವಾಗನೇ UT ಖಾದರ್ ಸರ್ ನಮಗೆ ಸಿಕ್ಕಿದ್ರು. ಸೊ ಹೀಗೆ ಹೂವಿನ ಗಿಡ, ಜಾಸ್ತಿ ಏನಂತ ಹೇಳಿ ತುಂಬಾ ಇದೆ. ನಾನು ಏನೆಲ್ಲ ಇದೆ ಅಂತ ಅದರಲ್ಲಿ ತೋರಿಸ್ತಾ ಹೋಗ್ತೀನಿ ವಿಡಿಯೋದಲ್ಲಿ, ನೀವೇ ನೋಡಿ. ಬಟ್ ಅದನ್ನು ಎಕ್ಸ್ಪ್ಲೈನ್ ಮಾಡಲ್ಲ. ಸೊ ನಾನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಅಂದರೆ ನಾನು ಅಲ್ಲಿ ಹೋಗಿ ಹತ್ತಿರದಲ್ಲಿ ಏನು ಎತ್ತ ಅಂತ ಕೇಳಲಿಕ್ಕೆ ಹೋಗಲಿಲ್ಲ. ಜಸ್ಟ್ ಈ ಥರ ನೋಡ್ತಾ ಹೋಗ್ತಾ ಇರೋದು. ಇದರಲ್ಲಿ ನನಗೆ ತುಂಬ ಬೇರೆಯೇ ಕೂಡ ಶೇರ್ ಮಾಡಲಿಕ್ಕಿತ್ತು, ಬಟ್ ಇದರಲ್ಲಿ ತುಂಬ ಲಾಂಗ್ ಆಗ್ತದೆ ವೀಡಿಯೋಸು, ಅದಕ್ಕೆ ನಾನು ಇದರಲ್ಲಿ ಶೇರ್ ಮಾಡ್ತಾ ಇಲ್ಲ. ಸೊ ನೋಡಿದ್ರಲ್ವ, UT ಖಾದರ್ ಸರ್ ಕೂಡ ನಮಗೆ ಹಾಯ್ ಹೇಳ್ತಾ ಇದ್ರು. ಹಾಗೆಯೇ ಅವರ ಹತ್ತಿರ ಹೋಗಿ ಫೋಟೋ ಕೂಡ ಕ್ಲಿಕ್ ಮಾಡಿದ್ವಿ. ತುಂಬಾ ಖುಷಿ ಆಯಿತು. ಈ ವಿಡಿಯೋ ನೋಡುವಾಗಲೂ ಕೂಡ ಹಾಗೆ ನನಗೆ ನಿಮ್ಮ ಜೊತೆ ಆ ಫೋಟೋ ಶೇರ್ ಮಾಡಬೇಕಂತಿದೆ, ಬಟ್ ಬೇಡ, ನೋಡೋಣ ನೆಕ್ಸ್ಟ್ ಆ ಫೋಟೋ ಶೇರ್ ಮಾಡ್ತೀನಿ. ಸೊ ಹಾಗೆ ತುಂಬಾ ಅಂದರೆ ಅಹಂಕಾರ ಅಂತ ಏನೂ ಇಲ್ಲ. ತುಂಬಾ ಖುಷಿ ಆಗ್ತದೆ. ಅಷ್ಟು ಒಂದು ಕ್ಯೂಟಾಗಿ ಮಾತಾಡ್ತಾರೆ ಅವರು ಕೂಡ. ಹಾಗೆ ಈ ಥರ ಸ್ಟೇಜಲ್ಲಿ ಡ್ಯಾನ್ಸ್ ಮಕ್ಕಳದಲ್ಲಿತ್ತು, ಅದನ್ನು ಕೂಡ ನೋಡ್ತಾ ಅಲ್ಲಿ ಸ್ವಲ್ಪ ಹೊತ್ತು ಕಾಲ ಕಳೆದು ನಾವು ರಿಟರ್ನ್ ಹಿಂತಿರುಗಿದ್ವಿ. ಬಟ್ ಇದರಲ್ಲಿ ಮತ್ತೆ ಏನೆಲ್ಲ ಆಯಿತು ಅಂತ ನಾನು ನಿಮ್ಗೆ ಹೇಳ್ತೀನಿ. ಹಾಗೆ ನನ್ನ ಚಾನಲ್ ನೀವು ಫಸ್ಟ್ ಟೈಮ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಕೂಡ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಹತ್ತಿರದಲ್ಲಿ ಇರುವ ಬೆಲ್ ಐಕಾನ್ ಇದೆ ಅಲ್ವಾ, ಅದನ್ನು ಕೂಡ ಪ್ರೆಸ್ ಮಾಡಿದರೆ ನಾನು ಹಾಕುವ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ನಿಮಗೆ ಏನಾದರೂ ನನ್ನ ಹತ್ರ ಕೇಳಬೇಕು, ತಿಳಿಸ್ಬೇಕಂತಿದ್ರೆ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ಕೂಡ ಕೇಳ್ಬೋದು. ಹಾಗೆಯೇ ನಾನು ನಿಮಗೆ ರೀಪ್ಲೈ ಕೂಡ ಮಾಡ್ತೀನಿ. ನೀವು ಮಾಡಿದ ತಕ್ಷಣವೇ ನಾನು ರೀಪ್ಲೈ ಕೊಡ್ತೀನಿ. ಅಷ್ಟೇನು ಬ್ಯುಸಿ ಪರ್ಸನ್ ಅಂತೂ ನಾನಲ್ಲ, ಇರ್ತೀನಿ, ಒಮ್ಮೊಮ್ಮೆ ಬ್ಯುಸಿಯಾಗಿರ್ತೀನಿ. ಇವಾಗ ಹಸ್ಬೆಂಡ್ ಕೂಡ ಬಂದಿದ್ದಾರೆ. ಜಾಸ್ತಿಯಾಗಿ ನನಗೆ ಮನೆಯಲ್ಲಿ ಕುಕ್ ಮಾಡೋದಕ್ಕಿಂತ ಹೊರಗಡೆನೇ ತಿಂತಾ ಇದ್ದೀನಿ. ಸೊ ಜಾಸ್ತಿಯಾಗಿ ರೆಸಿಪೀಸ್ ಈ ಥರ ಯಾವುದು ಕೂಡ ಮಾಡ್ತಾನೇ ಇಲ್ಲ. ಜಾಸ್ತಿಯಾಗಿ ಈ ಥರ ರಸ್ತೆಯದ್ದೇ ವೀಡಿಯೋಸ್ ಬೇಡ ಅಂತ ಹೇಳಿ ನಾನು ಶೂಟ್ ಮಾಡ್ತಾನೂ ಇಲ್ಲ. ಎಲ್ಲಿಗಾದರೂ ಏನಾದರೂ ಇಂಪಾರ್ಟೆನ್ಸ್ ಇದ್ದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ನಿಮಗೆ ಯಾವುದಾದ್ರೂ ರೆಸಿಪೀಸ್ ಬೇಕಿದ್ದರೆ ನಿಮಗೆ ನನ್ನ ಜೊತೆ ಕೇಳ್ಬೋದು. ನಾನು ಅದನ್ನು ಯಾವ ರೆಸಿಪಿ ಬೇಕಂತ ಕೇಳಿದ್ರಾಯಿತು, ನಾನು ನಿಮಗೆ ಶೇರ್ ಮಾಡ್ತೀನಿ. ಸ್ವಲ್ಪ ತಡ ಆಗ್ಬೋದು, ಆದರೂ ಶೇರ್ ಮಾಡ್ತೀನಿ. ಯಾಕೆಂದರೆ ಒಮ್ಮೊಮ್ಮೆ ನಾನು ಹೊರಗಡೆ ಔಟಿಂಗ್ ಹೋಗ್ತಾ ಇದ್ದೀನಿ. ಇವಾಗ ಹಸ್ಬೆಂಡ್ ಇದ್ದರೆ ಎಲ್ರಿಗೂ ಗೊತ್ತು, 2 ವರ್ಷ ಆದಮೇಲೆ ಬಂದರೆ ನಾವು ಜಾಸ್ತಿಗೆ ಮನೆಯಲ್ಲಿರಲ್ಲ, ಆಚೆ ಈಚೆ ಹೋಗ್ತಾ ಇರ್ತೀವಿ. ಏನಾದರೂ ಒಂದು ಕೆಲಸದ ವಿಷಯದಲ್ಲಿ ಅಥವಾ ಸುತ್ತಾಡಲಿಕ್ಕೋ ಏನೋ ಈ ಥರ ಹೋಗ್ತಾ ಇರ್ತೀವಿ. ಒಟ್ಟಿನಲ್ಲಿ ಕೆಲಸ ಕೂಡ ಲೇಟ್ ಆಗುತ್ತೆ. ಸೊ ಹಾಗೆ ನನಗೆ
ಅದನ್ನೇ ಇಷ್ಟೇ ಹೇಳೋದು. ಹಾಗೆ ಇಲ್ಲಿ ಮಿಮಿಕ್ರಿ ಮಾಡ್ತಾಯಿದ್ರು, ಅದನ್ನು ಸ್ವಲ್ಪ ನೋಡಿದೆ. ಅವ್ರದ್ದು ನಾನು ಜಾಸ್ತಿ ಏನು ಕೂತ್ಕೊಳ್ಳಿಲ್ಲ. ನಮ್ಮ ಮಗು ಕೇಳ್ತಾ ಇಲ್ಲ, ಅವನು ಒಂಥರ ಕೂಗ್ತಾ ಇದ್ದ, ಹೋಗೋಣ ಹೋಗೋಣ ಅಂತ, ನೀರು ಬೇಕು ಆ ಥರ ಈ ಥರ ಅಂತ. ಸೆಕೆನೂ ಇತ್ತಲ್ವ, ಅದಕ್ಕೆ ಅಲ್ಲಿ ಸ್ವಲ್ಪ ಶೂಟ್ ಮಾಡಿ ಅವರೇನೋ ಮಾತಾಡ್ತಾಯಿದ್ರು. ಮಿಮಿಕ್ರಿ ಸ್ಟಾರ್ಟ್ ಆಗಿರಲಿಲ್ಲ ಅವಾಗ, ಮಾತಾಡ್ತಾಯಿದ್ರು. ಸೊ ಅದನ್ನು ನೋಡ್ತಾ ಸ್ವಲ್ಪ ಶೂಟ್ ಮಾಡಿ ನಾನು ಕೆಳಗಡೆ ಏನೆಲ್ಲ ಇದೆ ಅಂತ ಅದನ್ನು ಕೂಡ ನೋಡ್ತಾ ಇರೋದು, ಇವಾಗ ನೋಡಲಿಕ್ಕೆ ಹೋಗ್ತಾ ಇರೋದು. ಸೊ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಬನ್ನಿ ನೋಡೋಣ. ಸ್ಕಿಪ್ ಮಾಡಬೇಡಿ, ಸ್ಕಿಪ್ ಮಾಡದೆ ನೋಡಿ ಎಲ್ಲವನ್ನು. ನಿಮಗೆ ಅದರಲ್ಲಿ ಏನು ಎತ್ತಂತ ಹೇಳಲ್ಲ, ಬಟ್ ನಿಮ್ಗೆ ಗೊತ್ತಾಗುತ್ತಲ್ಲ ಏನಿದೆ ಏನಿಲ್ಲ ಅಂತ ಹೇಳಿ. ಸೊ ಹಾಗೆ ತುಂಬ ಅಂದರೆ ಫಸ್ಟ್ ಟೈಮ್ ಆಗೋದೇನೋ ಗೊತ್ತಿಲ್ಲ ನನಗೆ. ರೋಡಲ್ಲಿ ಫುಲ್ಲು ಲೈಟಿಂಗ್ಸ್ ಈ ಥರ ಎಲ್ಲ ಇದು, ಬ್ಯಾನರ್ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಸ್ವಲ್ಪ ತುಂಬ ಇದಿತ್ತು ಶಾಪೆಲ್ಲ, ಚಿಕ್ಕದಾಗಿರುವ ಕ್ಲಿಪ್ಸ್, ವಾಚಸ್, ಹಾಗೆ ಆದಿವಾಸಿ ಹೇರ್ ಆಯಿಲ್, ಹಾಗೆ ಡೇಲಿ ಹೂವು, ಡೇಲಿ ಏನೋ ಮೋಸ್ಟ್ಲಿ ಇರ್ಬೋದು ಅದರದ್ದು ಬೀಜ, ತರಕಾರಿದು ಫುಲ್ ಸೀಡ್ಸ್ ಎಲ್ಲ ಇತ್ತು ಇದರಲ್ಲಿ, ಈ ಒಂದು ಶಾಪಲ್ಲಿ. ಬಟ್ ನಾನೇನು ಬೈ ಮಾಡಿಲ್ಲ. ಇದು ಬಟ್ಟೆ ವಾಶಿದು, ಹಾಗೆ ಬಾತ್ ಟವಲ್ ಈ ಥರ ಇಲ್ಲಿ ಕೂಡ ಇತ್ತು. ಇದು ಏನು ಅಂತ ನಾನು ಬಿಡಿಸಿ ಈ ಥರ ನೋಡಲಿಕ್ಕೆ ಹೋಗಲಿಲ್ಲ. ನಂಗೆ ಆ ಥರ ಐಟಮ್ಸ್ ಎಲ್ಲ ಬೇಕಿರಲಿಲ್ಲ, ಎಲ್ಲ ಇತ್ತು. ನಾನು ಬೈ ಮಾಡಲಿಕ್ಕೇನು ಹೋಗಲಿಲ್ಲ, ಜಸ್ಟ್ ನೋಡ್ತಾ ಇರೋದು ವೀಡಿಯೋಗೋಸ್ಕರ. ಅದನ್ನು ನಿಮಗೆ ಶೂಟ್ ಮಾಡ್ತಾ ಇರೋದು. ಇದು ಏನಂತಲೇ ಗೊತ್ತಿಲ್ಲ ನನಗೆ. ತುಂಬ ಹೆಂಗಸರೆಲ್ಲ ಇದ್ದರು, ಲೇಡೀಸ್ ಎಲ್ಲ, ಹಾಗೆ ಶೂಟ್ ಮಾಡ್ಲಿಕ್ಕೆ ಕೂಡ ಒಂಥರ ಆಗ್ತಾಯಿತ್ತು ನನಗೆ. ಯಾಕೆಂದರೆ ಅವರ ಫೇಸ್ ಕಾಣಬಾರ್ದು ಈ ಥರ ಎಲ್ಲ ಇರ್ತದಲ್ಲ ಕೆಲವರಿಗೆ. ಸೊ ಅದಕ್ಕೆ ನಾನು ಜಾಸ್ತಿಯಾಗಿ ಶೂಟ್ ಏನು ಮಾಡಲಿಲ್ಲ. ಮಾಡಿದ್ದೀನಿ, ಆಲ್ಮೋಸ್ಟ್ ಮಾಡಿದ್ದೀನಿ. ಅಲ್ಲಿ ಹತ್ತಿರ ಹೋಗಿ ಒಳಗಡೆ ಹೋಗಿ ಏನಿದೆ ಅಂತ ನೋಡಿಲ್ಲ, ಯಾಕೆಂದ್ರೆ ನಂಗೆ ಆಗ್ತಾ ಇರಲಿಲ್ಲ. ಸೊ ಅದಕ್ಕೆ ಇದು ಆದಿವಾಸಿಯವ್ರದ್ದು ಹೇರ್ ಆಯಿಲ್. ಬಟ್ ಇದು ಆಗುತ್ತಾ ಇಲ್ವ ಅಂತ ಏನು ಗೊತ್ತಿಲ್ಲ, ನಾನೇನು ಯೂಸ್ ಮಾಡಲ್ಲ ಅದು. ಮತ್ತು ಡೈಲಿ ವೀಡಿಯೋಸ್ ಹಾಕಬೇಕಲ್ವ, ವೀಡಿಯೋಸ್ ಶೂಟ್ ಮಾಡ್ತೀನಿ, ಎಡಿಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ತುಂಬ ಏನೋ ಮನೆ ಕೆಲಸನೋ, ಮಕ್ಕಳಿರುವಾಗನೋ ಏನೋ ರಜೆ ಏನೋ ಆಗುತ್ತೆ. ಆದರೆ ಒಮ್ಮೊಮ್ಮೆ ಶಾರ್ಟ್ಸ್ ವೀಡಿಯೋ ಈ ಥರ ಎಲ್ಲ ಹಾಕ್ತಾ ಇರ್ತೀನಿ, ರೀಲ್ಸ್ ಮಾಡಿ ಹಾಕ್ತೀನಿ. ಈ ಥರ ಏನಾದರೂ ಒಂಥರ ಚಿಕ್ಕದಾಗಿರೋ ಹಾಕ್ತೀನಿ. ಈಗ ಲಾಗ್ ಹಾಕ್ಲಿಕ್ಕೆಲ್ಲ ಟೈಮ್ ಸಾಕಾಗೋದಿಲ್ಲಲ್ವ. ಸೊ ಇಲ್ಲಿ ಎಲ್ಲ ಇತ್ತು, ವಾಚಸ್, ಹಾಗೆ ಸ್ಪೆಕ್ಸ್ ಏನೋ ಇತ್ತು, ತುಂಬ ಐಟಮ್ಸ್ ಎಲ್ಲ ತೆಗಿಲ್ಲ, ಬೈ ಮಾಡಿಲ್ಲ, ಬಟ್ ನೋಡ್ತಾ ಇರೋದು ಅಷ್ಟೇ. ಇದು ಬ್ಯಾಗ್, ಇದರದ್ದು ಪ್ರೈಸ್ ಕೂಡ ನಾನು ಕೇಳಲಿಲ್ಲ. ಸ್ಯಾಂಡಲ್ಸ್ ಇದೆ, ಈ ಥರ ವೆರೈಟಿ ಐಟಮ್ಸ್ ಎಲ್ಲ ಇತ್ತು. ಬುಕ್ಸ್, ಫುಡ್, ಉಪ್ಪಿನಕಾಯಿ, ಆದರೆ ಬೇಕರಿ ಐಟಮ್ಸ್, ತುಂಬ ಐಟಮ್ಸ್ ಇತ್ತು ಅಲ್ಲಿ. ಮಕ್ಕಳಿದ್ದು ಟಾಯ್ಸ್, ಮಕ್ಕಳನ್ನು ಕರ್ಕೊಂಡು ಹೋದರೆ ಎಲ್ಲವನ್ನು ಬೇಕಲ್ಲ. ಮತ್ತು ಇದು ಮಕ್ಕಳಿಗೆ ಆಟ ಆಡೋದು ಇದರಲ್ಲಿ 50 ರೂಪೀಸ್ ಟಿಕೆಟ್, ಅದೆಲ್ಲ ನಾನು ನೋಡಿಲ್ಲ, ಆ ಕಡೆ ಎಲ್ಲ ಹೋಗಿಲ್ಲ. ಬಟ್ ಇತ್ತು ಅಲ್ಲಿ ಎಲ್ಲ. ನಾನು ಸ್ವಲ್ಪ ಬೇರೆ ಕಡೆ ಹೋಗಿ ಇಲ್ಲಿಗೆ ಬಂದಿರೋದು. ಹೀಲ್ಸ್ ಹಾಕಿ ಈ ಥರ ನಡ್ಕೊಂಡು ಹೋಗ್ತೀವಲ್ವ, ತುಂಬಾ ಪೈನ್ ಆಗ್ತಾಯಿತ್ತು. ಒಮ್ಮೆ ಹೋಗೋ ರಿಟರ್ನ್ ಅಂತ ಅನ್ನಿಸ್ತಾ ಇತ್ತು. ಸೊ ಅದಕ್ಕೆ ನಾನು ಜಾಸ್ತಿಯಾಗಿ ಹೋಗಲಿಲ್ಲ. ಇದು ಕಣ್ಣಿಗೆ ಪ್ಯಾಡ್ ಹಾಕ್ತೀವಲ್ಲ, ಡಾರ್ಕ್ ಸರ್ಕಲ್, ಐಪ್ಯಾಡ್ ಬರ್ತದಲ್ಲ, ಐ ಮಾಸ್ಕ್. ಸೊ ಅದು ತುಂಬಾ ಹಾಕಿ ನೋಡಿದೆ, ತುಂಬಾ ಒಂಥರ ಕೂಲ್ ಆಗಿತ್ತು, ನನಗೆ ಲೈಕ್ ಆಯಿತು. ಬಟ್ ನಾನು ಬೈ ಮಾಡಿಲ್ಲ, ನೋಡೋಣ 20 ಡೇಸಲ್ಲಿ ಡಾರ್ಕ್ ಸರ್ಕಲ್ ಇದ್ರೆ ಹೋಗುತ್ತೆ ಅಂತ ಹೇಳ್ತಾ ಇದ್ರು. ಅಲೋವೆರದ್ದಿದ್ದು ನನಗೆ ಡಾರ್ಕ್ ಸರ್ಕಲ್ ಜಾಸ್ತಿನೇ ಆಗೋದು, ಯಾವಾಗಲೂ ಅದು ಹೋಗಲ್ಲ. ಬೇರೆ ಏನು ಹಾಕಿದ್ರು, ಕ್ರೀಮ್ ಹಾಕಿದ್ರು ಹೋಗಲ್ಲ. ಯಾಕೆಂದರೆ ನನಗೆ ಅದು ಚಿಕ್ಕದಲ್ಲಿರುವಾಗನೇ ಇದೆ ಡಾರ್ಕ್ ಸರ್ಕಲ್. ಅಂದರೆ ಗಲೀಜಾಗಿ ಏನು ಕಾಣಲ್ಲ, ಜಸ್ಟ್ ಇರ್ತವೆ, ಬ್ರೌನ್ ಆಗಿ ಗ್ರೇ ಕಲರ್ ಆಗಿ ಬರುತ್ತೆ. ಒಮ್ಮೊಮ್ಮೆ ಹೋಗುತ್ತೆ, ಒಮ್ಮೊಮ್ಮೆ ಹೋಗಲ್ಲ. ಇವಾಗ ಜಾಸ್ತಿಯಾಗಿ ಮೊಬೈಲ್ ನೋಡಿದರೆ, ನಿದ್ರೆ ಕಡಿಮೆ ಆದರೆ ನನಗೆ ಬರುತ್ತೆ, ಇಲ್ಲಾಂದರೆ ಲೈಟಾಗಿರುತ್ತೆ, ಗೊತ್ತಾಗಲ್ಲ ಅಷ್ಟೇನು. ಬಟ್ ನಾನು ಬೈ ಮಾಡಿಲ್ಲ, ನೋಡೋಣ. ಇನ್ನೊಂದು ಸಲ ಹೋಗ್ಬೇಕಂತ ಇದ್ದೀನಿ, ಇನ್ನೊಂದು ಸಲ ಹೋದರೆ ಅದನ್ನು ಬೈ ಮಾಡಬೇಕಂತ ಇದ್ದೀನಿ. ಯಾಕೆಂದರೆ ಅದನ್ನು ಹಾಕುವಾಗ ಕಣ್ಣಿಗೆ ಸ್ವಲ್ಪ ಕೂಲಾಗಿ ತಂಪಾಗಿರುತ್ತೆ, ಅವಾಗ ಒಂಥರ ಖುಷಿ ಆಗ್ತದಲ್ವ. ಸೊ ಅದನ್ನು ತೆಗಿಬೇಕಂತ ಇದ್ದೀನಿ. ಹಾಗೆ ಕಿಚನ್ ಐಟಮ್ಸ್ ಇದೆ, ತುಂಬಾ ಇತ್ತು. ಉಪ್ಪಿನಕಾಯಿ ಇತ್ತು, ಟೇಸ್ಟ್
ಟೈಮ್ ಸ್ಪೆಂಡ್ ಮಾಡಿ ಕೂಡ ಬರ್ಬೋದು. ಟೈಮ್ ಹೋಗೋದಂತೂ ಗೊತ್ತಾಗಲ್ಲ ಈ ಥರ ಎಲ್ಲ ನೋಡಿಕೊಂಡು ಹೋದರೆ. ಹಾಗೆ ನನಗೆ ಮಧ್ಯಮ ಕುಟುಂಬ ಅವ್ರದ್ದು ಚಾನಲ್ ಇತ್ತಲ್ವ, ನಾನಲ್ಲಿ ಪೆಟ್ರೋಲ್ ಪಂಪಲ್ಲಿ ಪೆಟ್ರೋಲ್ ಆಗ್ತಾಯಿದ್ವಿ 2 ವೀಲರ್ಗೆ. ಸೊ ಆವಾಗ ಅವರ ಕಾರ್ ಇತ್ತಲ್ಲಿ. ಬಟ್ ನಂಗೆ ಒಂಥರ ಕನ್ಫ್ಯೂಸ್, ಅವರೇನೋ ನಾ ಮಗುವನ್ನು ಎತ್ಕೊಂಡು ಆ ಕಡೆ ಈ ಕಡೆ ಹೋಗ್ಕೊಂಡು ನಂಗೆ ನಗು ಕೂಡ ಬರ್ತಾಯಿತ್ತು. ಸೊ ನಾನು ಅವ್ರದ್ದು ಒಂದು ಸಬ್ಸ್ಕ್ರೈಬರು. ಸೊ ಅವರು ನನ್ನೇ ನೋಡ್ತಾ ಇದ್ದರು. ಬಟ್ ನಾನು 2 ಸಲ ನೋಡಿದೆ ಅವರೇನಾ ಅಂತ. ಮತ್ತೆ ಕೂಡ ನನಗೆ ಒಂಥರ ಹಾಯಲ್ಲಿಕ್ಕೆ ಒಂಥರ ನಾಚಿಕೆ ಆಯಿತು, ಮುಜುಗರ ಆಯಿತು. ಯಾಕೆಂದರೆ ಅವರ ಅಲ್ವನೋ ಹೌದು ಅಂತ ಹತ್ತಿರ ಹೋಗಿ ಕೇಳಿದರೆ ಮಾತಾಡ್ಬೋದಿತ್ತು. ಬಟ್ ನಾವು ಹೋಗುವಾಗ ನಮ್ಮ ಮುಂದೆಯಿಂದ ಪಾಸ್ ಆಯಿತು ಕಾರು. ಆವಾಗ ನೋಡಿದರೆ ಅವ್ರ ಬ್ಯಾಕ್ ಕಾರಲ್ಲಿ ಮಧ್ಯಮ ಕುಟುಂಬ ಅಂತ ಇತ್ತು. ಸೊ ಅವಾಗ ಅವರಂತೆ ಆಯಿತು. ಹಾಗೆ ಇವತ್ತು ಶನಿವಾರ, ಶನಿವಾರ ನಾನು ಈ ಲಾಗ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಸೊ ನನ್ನ ಮಕ್ಕಳನ್ನು ಕರ್ಕೊಂಡು ನನ್ನ ಹಸ್ಬೆಂಡ್ ಹೋಗಿದ್ದಾರೆ. ಸೊ ಅಲ್ಲಿ ಅವರು ಪ್ರಿಯಾ ಮೇಡಮ್ ಅವರು ಇದ್ದರು, ಮಧ್ಯಮ ಕುಟುಂಬದವರು. ಸೊ ನಾನು ನನ್ನ ಮಗನಿಗೆ ನನ್ನ ಹಸ್ಬೆಂಡ್ಗೆ ವಿಡಿಯೋ ಕಾಲ್ ಮಾಡಿ ಅವ್ರು ತೋರಿಸಿದ್ರು, ನಿನ್ನ ಚಾನಲ್ ನಿಂದು ಮಧ್ಯಮ ಕುಟುಂಬದವ್ರು ಇಲ್ಲಿದ್ದಾರೆ ಅಂತ. ಸೊ ನಾನು ಅದಕ್ಕೆ ಹೇಳಿದೆ ವಿಡಿಯೋ ಕಾಲ್ ಮಾಡಿ ನಾನು ನೋಡ್ತೀನಿ ಅಂತ. ನನ್ನ ಮಗ ಅದಕ್ಕೆ ವಿಡಿಯೋ ಕಾಲ್ ಮಾಡಿ ಅವರಿಗೆ ಫೋನ್ ಕೊಟ್ಟಿದ್ದ. ವಾವ್, ಮಾಷಾಲ್ಲ, ತುಂಬ ಚೆನ್ನಾಗಿ ಮಾತಾಡಿದರು, ತುಂಬಾ ಕೇಳಿದರು. ನಾನು ಹೇಳಿದೆ ನಾನು ಕೂಡ ನಿಮ್ಮ ಸಬ್ಸ್ಕ್ರೈಬರ್, ನಿನ್ನೆ ನೋಡಿದ್ದೆ, ನನಗೆ ನೀವಾ ಅಂತ ಕನ್ಫ್ಯೂಸ್ ಆಯಿತು. ಈಗ ಒಮ್ಮೆಲೆ ಹೋಗಿ ನಾವು ಮಾತಾಡೋ ನಮ್ಗೆ ಒಂಥರ ಆಗ್ತವೆ. ಅವ್ರು ಕಾರ್ ಒಳಗಡೆ ಇದ್ದರು. ಸೊ ಅವರ ಹೌದಾ ಅಲ್ವೋ ಅಂತ ಒಂಥರ ಆಗುತ್ತಲ್ವ. ಸೊ ನಾನು ಅದಕ್ಕೆ ಹೋಗಲಿಲ್ಲ. ನೋಡುವಾಗ ಅವರೇ ಅದು ಮಾತಾಡುವಾಗ ಹಾಗೆ ವಿಡಿಯೋ ಕಾಲಲ್ಲಿ ಮಾತಾಡಿದರು, ತುಂಬಾ ಖುಷಿ ಆಯಿತು. ಹಾಗೆ ಕೆಲವರು ಇರ್ತಾರಲ್ಲ, ಕೆಲವರು ಜಂಬ ಅಹಂಕಾರ ತೋರಿಸ್ತಾರೆ, ಇನ್ನು ಕೆಲವರಿಗೆ ಅದೇನಿರಲ್ಲ, ನಮ್ಮ ಥರನೇ ಸಿಂಪ್ಲಿಯಾಗಿ ಇರ್ತಾರಲ್ಲ. ನಾವಂತೂ ಸಿಂಪ್ಲಿಯಾಗಿ ಇರ್ತೀವಿ. ಸೊ ನಮಗಂತೂ ಜಂಬ ಅಹಂಕಾರ ಅಂತೂ ಯಾವುದೂ ಇರಲ್ಲ. ಸೊ ನಮ್ಮ ಜೊತೆ ಯಾರು ಚೆನ್ನಾಗಿರ್ತಾರೋ ಅವರ ಜೊತೆ ನಾವು ಚೆನ್ನಾಗಿಯೇ ಇರ್ತೀವಿ. ಹಾಗೆ ನಾವು ನಮ್ಮ ಹತ್ರ ಕಷ್ಟ ಅಂತ ನಾವೇ ಒಂಥರ ಕಷ್ಟದಲ್ಲಿ ಇದ್ದರೂ ಕೂಡ ನಮ್ಮ ಹತ್ರ ಕಷ್ಟ ಅಂತ ಬಂದಕ್ಕೆ ಯಾರು ಕೇಳಿದರೂ ಕೂಡ ನಾವು ಇಲ್ಲ ಅಂತ ಹೇಳಲ್ಲ. ಅವರ ಕಷ್ಟಕ್ಕೆ ನಾವು ಹಂಬಲಿಸ್ತೀವಿ. ಆದರೆ ನಾವು ಹಂಬಲಿಸಿದ್ದು, ನಾವು ಹೆಲ್ಪ್ ಮಾಡಿದ್ದು ಅವರಿಗೆ ಯಾವುದೂ ನೆನಪಿರಲ್ಲ. ಅವರದೇ ಲೋಕದಲ್ಲಿ ಅವರು ಇರ್ತಾರೆ. ಸೊ ಅದನ್ನೆಲ್ಲ ನಾವು ದೇವರ ಮೇಲೆ ಭಾರ ಬಿಡಬೇಕು. ಸೊ ದೇವರೇ ನೋಡ್ಕೊತಾರೆ. ಸೊ ಅದು ಬಿಡಲಿ, ಒಂದು ಕಹಿ ಘಟನೆ ನಡೀತು ನಮ್ಮ ಜೊತೆ ಇದ್ದವ್ರು ನಮಗೆ ಏನಾಯ್ತು ಅಂತ. ಸೊ ಹಾಗೆ ನಾವು ರಿಟರ್ನ್ ಬರುವಾಗ ಯುಟಿಕಾದ್ರು ಸರ್ ರಿಟರ್ನ್ ಅವರು ಕೂಡ ಮನೆಗೆ ಹೋಗ್ತಾಯಿದ್ರು. ಸೊ ನಾವು ಕೂಡ ಇವಾಗ ರಿಟರ್ನ್ ಮನೆಗೆ ಹೋಗ್ತಾ ಇರೋದು. ಹಾಗೆ ಹಸ್ಬೆಂಡ್ ಹೇಳಿದ್ರು, ನೀನು ಡ್ರೈವ್ ಮಾಡ್ತೀಯ ಅಂತ ಕೇಳಿದರು. ಸೊ ನನಗಂತೂ ಇಷ್ಟ ಡ್ರೈವ್ ಮಾಡಲಿಕ್ಕೆ. ಸೊ 4 ವೀಲ್ ಕೂಡ ಕಲ್ತಿದ್ದೀನಿ, ಹಾಗೆ 2 ವೀಲ್ ಕೂಡ ಕಲ್ತಿದ್ದೀನಿ, ವಿತ್ ಲೈಸೆನ್ಸ್ ಕೂಡ ಸಿಕ್ಕಿದೆ. ಅಲ್ಹಮ್ದುಲಿಲ್ಲ, ತುಂಬಾ ಖುಷಿ ಆಗ್ತಿದೆ. ಸೊ ಅವರು ಒಂದು ಕಡೆ ನಿಲ್ಲಿಸಿ ಹೇಳಿದರು, ನೀನು ಗಾಡಿ ಓಡಿಸ್ತೀಯ ಅಂತ. ಸೊ ನಾನು ಹೇಳಿದೆ, ನಾನಂತೂ ವೆಯ್ಟ್ ಮಾಡ್ತಾ ಇರ್ತೀನಿ. ನಾನು ಹೇಳಿದೆ ನಾನು ಓಡಿಸ್ತೀನಿ ಅಂತ. ಸೊ ಇವಾಗ ನಾನು ಡ್ರೈವ್ ಮಾಡಿದ್ದು ನಿಮಗೆ ತೋರಿಸ್ತೀನಿ. ಇದರಲ್ಲಿ ಸ್ವಲ್ಪನೇ ಯಾರು ಬೇಡ ಅಂತಾರೆ ಕೇಳುವಾಗ. ಹಸ್ಬೆಂಡನ್ನು ಹಿಂದೆ ಕೂರಿಸಿ ನಾವು ಮುಂದೆಯಿಂದ ಡ್ರೈವ್ ಮಾಡ್ತಾ ಹೋದರೆ ಅದರ ಮಜಾನೇ ಬೇರೆ ಅಲ್ವಾ. ಸೊ ಹಾಗೆ ಮುಡಿಪ್ ಟು ದೇರ್ಲಕಟ್ಟೆ ನಾನು ಡ್ರೈವ್ ಮಾಡ್ತಾ ಹೋದೆ ಮನೆಗೆ. ಸೊ ತುಂಬಾ ಒಂಥರ ಖುಷಿ ಆಗ್ತಾ ಇತ್ತು. ಹಾಗೆ ಎಲ್ಲರನ್ನು ಮೀಟಾಗಿ, ಹಾಗೆ ನನಗೆ ಈ ಥರ ಮೀಟ್ ಆಗೋದು, ಹಾಗೆ ಹೊರಗಡೆ ಹೋಗಿ ಸುತ್ತಾಡೋದು ತುಂಬಾ ಇಷ್ಟ, ತುಂಬಾ ಖುಷಿ ಆಗುತ್ತೆ. ಸೊ ಹಾಗೆ ಇವತ್ತಿನ ಲಾಗನ್ನು ಇಲ್ಲಿಗೆ ನೆನ್ ಮಾಡೋಣಲ್ಲ, ತುಂಬ ಲೇಟ್ ಆಯಿತು. ಲಾಗಂತೂ ಸಖತ್ ಲಾಂಗ್ ಆಯ್ತೇನೋ ಮೋಸ್ಟ್ಲಿ, ಗೊತ್ತಿಲ್ಲ ನನಗೆ, ಇನ್ನು ನೋಡಬೇಕಷ್ಟೇ ಏನಾಯಿತು ಅಂತ. ಸೊ ಇವತ್ತಿನ ಲಾಗನ್ನು ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ. ಸೊ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮೊದಲೇ ಹೇಳಿದ ಹಾಗೆ. ಹಾಗೆಯೇ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.